ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪಟ್ಟಣದ 18ನೇ ವಾರ್ಡ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪುರಸಭೆ ಮುಖ್ಯಾಧಿಕಾರಿ ವಿನಯ್ ಗೌಡ ಇವರು ಮಾತನಾಡಿದರು. ಸಂಡೂರು ಪಟ್ಟಣದಲ್ಲಿ 23 ವಾರ್ಡ್ಗಳಿದ್ದು ನಾವು 18ನೇ ವಾರ್ಡ್ನಿಂದಲೇ ಈ ಪುರಸಭೆ ನಡೆ ಜನರ ಕಡೆ ಎನ್ನುವ ಸಾರ್ವಜನಿಕ ಪರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ಎಂದರು. ನಮ್ಮ ಇಲಾಖೆಯಲ್ಲಿ ಇರುವ ದಿನನಿತ್ಯದ ಕೆಲಸದ ನಿಮಿತ್ತ ಪ್ರತಿ ವಾರ್ಡ್ಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಸ್ವಲ್ಪ ಸಮಯ ವಿಳಂಬವಾಗಬಹುದು. ಇದಕ್ಕೆ ಯಾರೂ ಸಹ ಬೇಸರ ಪಡುವಂತಿಲ್ಲ. ನಾವು ಯಾರನ್ನು ಸಹ ತಿರಸ್ಕರಿಸುವುದಿಲ್ಲ. ಪುರಸಭೆ ಕಡೆಯಿಂದ ನೀಡುವಂತಹ ಯಾವುದೇ ಸೌಕರ್ಯವನ್ನು ಪುರಸಭೆ ಸದಸ್ಯರುಗಳ ಮೂಲಕ ಸಾರ್ವಜನಿಕರಿಗೆ ತಲುಪಿಸುವುದು ನಮ್ಮ ಮುಖ್ಯ ಧ್ಯೇಯವಾಗಿದೆ ಎಂದರು. ನಂತರ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್ ಮಾತನಾಡಿ, ನಾವು ಆಡಳಿತಾತ್ಮಕವಾಗಿ ಹಾಗೂ ಸಾರ್ವಜನಿಕವಾಗಿ ದುಡಿಯುವುದು ನಮ್ಮ ಕರ್ತವ್ಯ. ಪುರಸಭೆ ವ್ಯಾಪ್ತಿಗೆ ಬರುವ ಪ್ರತಿ ವಾರ್ಡ್ಗೆ ಭೇಟಿ ನೀಡಿ ಮನೆ ಮನೆಗೆ ಬಂದು ತಮ್ಮ ಕುಂದುಕೊರತೆಗಳನ್ನು ನೀಗಿಸುವ ಕಾರ್ಯವನ್ನು ಮಾನ್ಯ ಸಂಸದರಾದ ಇ ತುಕಾರಾಂ ಹಾಗೂ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ಇವರುಗಳ ಸಲಹೆಯ ಮೇರೆಗೆ ನೆರವೇರಿಸಲಾಗುವುದು ಎಂದರು. ನಮ್ಮ ಪಟ್ಟಣದಲ್ಲಿಯೂ ಸಹ ಕೆಲವು ಸಮಸ್ಯೆಗಳು ಇವೆ. ಈ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷದವರು ಹಾಗೂ ಸಾರ್ವಜನಿಕರ ದೂರಿಗೆ ನಾವು ಸ್ಪಂದಿಸುತ್ತೇವೆ. ಅವುಗಳಲ್ಲಿ ಮುಖ್ಯವಾಗಿ ಈ ಹಿಂದೆ 15 ದಿನಕ್ಕೊಮ್ಮೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿದ್ದು ಈಗ ವಾರಕ್ಕೊಮ್ಮೆ ಸರಬರಾಜು ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ 2-3 ದಿನಗಳಿಗೊಮ್ಮೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತದೆ ಎಂದು ಭರವಸೆಯನ್ನ ನೀಡಿದರು. ನಂತರ ಪುರಸಭೆ ಬಸ್ ನಿಲ್ದಾಣದ ಜಾಗವು ಸಣ್ಣದಾಗಿರುವುದರಿಂದ ಇದಕ್ಕೆ ಪರ್ಯಾಯವಾಗಿ ಇನ್ನೊಂದು ಹೊಸ ಬಸ್ ನಿಲ್ದಾಣ ಮಾಡುವಲ್ಲಿ ಸ್ವಲ್ಪ ವಿಳಂಬವಾಗುತ್ತದೆ. ಈಗ ಇರುವ ಬಸ್ ಘಟಕದ ಜಾಗವನ್ನು ಉಪಯೋಗಿಸಿಕೊಳ್ಳಲಾಗುವುದು ಎಂದರು. ಕುಮಾರಸ್ವಾಮಿ ಪಾರ್ಕ್ ಏರಿಯಾದಲ್ಲಿ ಕಸವನ್ನ ಹಾಕುತ್ತಿದ್ದಾರೆ ಎಂದು ದೂರು ಬಂದಿದ್ದು, ಈ ಜಾಗದ ಹಿಂದಿನ ಹಾಗೂ ಈಗಿನ ಚಿತ್ರೀಕರಣ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ನೀಡಲಾಗುವುದು. ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಶ್ರೀಮತಿ ಲತಾ ಉಜ್ಜಪ್ಪ, ಮಾಜಿ ಪುರಸಭೆ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಲ್.ಎಚ್. ಶಿವಕುಮಾರ್, ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಸುರೇಶ್, ಪುರಸಭೆ ಸದಸ್ಯರಾದ ಸಂತೋಷ್, ಹನುಮೇಶ್, ನಾಮನಿರ್ದೇಶಿತ ಸದಸ್ಯರುಗಳು, ಪುರಸಭೆ ಸಿಬ್ಬಂದಿ ವರ್ಗ, ವಾರ್ಡ್ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ವರದಿ ಅಂಜಿನಪ್ಪ ಚೆಲ್ವಾದಿ. ಕ್ರಿಯೇಟ್ ಮಾಡಿಬಿಡೋಣ ಅಂತೇಳಿ ನಮ್ಮದಲ್ಲಿ 10,997 ಆಸ್ತಿಗಳಿದೆ. 10,997 ಆಸ್ತಿಗಳಿಗೆ ಒನ್ ಟೈಮ್ ಒಂದು ಫೈಲ್. ನೆಕ್ಸ್ಟ್ ಇಯರ್ ನೀವು ಬರಬೇಕಾದ್ರೆ ಯಾವುದೇ ರೀತಿ ರಿನಿವಲ್ಗಾಯ್ತು ಬರಬೇಕಾದ್ರೆ ಮತ್ತೆ ಎಲ್ಲ ಮೂಲ ದಾಖಲೆಗಳನ್ನು ಒತ್ಕೊಂಡು ಬಂದು ಮತ್ತೆ ಅದನ್ನು ನಮಗೆ ಕೊಡೋ ಅವಶ್ಯಕತೆ ಇಲ್ಲದೆ ಒನ್ ಟೈಮ್ ನಾವೇ ಒಂದು ಫೈಲ್ ಓಪನ್ ಮಾಡಿಬಿಡ್ತೀವಿ. ಈ ಹಿಂದೆ ನಮ್ಮಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ ಬಂದಿದೆ ಅವುಗಳನ್ನು ಆ ಫೈಲ್ಗೆ ಹಾಕೊತೀವಿ ನಾವು ಈ ವರ್ಷದಲ್ಲೇ. ಮುಂದಿನ ನೀವು ಬರಬೇಕಾದ್ರೆ ರಿನಿವಲ್ಗೆ ಕಡಿಮೆ ಡಾಕ್ಯುಮೆಂಟಲ್ಲೇ ನಿಮ್ಮ ಸೇವೆ ವಿತಿನ್ ಶಾರ್ಟ್ ಟೈಮಲ್ಲಿ ಸಿಗೋಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಎಲ್ಲ ಇವುಗಳನ್ನ ಸ್ವಲ್ಪ ಟೆಕ್ನಿಕಲಿ ನಾವು ಸ್ವಲ್ಪ ಏನೆಲ್ಲ ಅವಕಾಶಗಳನ್ನ ತಂತ್ರಜ್ಞಾನ ಬಳಸ್ಕೊಂಡು ಮಾಡಲಿಕ್ಕೆ ಅವಕಾಶಗಳಿದೆ ಅವನ್ನೆಲ್ಲ ಬಳಸಿ ಒಂದು ಕಡಿಮೆ ಅವಧಿಯಲ್ಲೇ ಉತ್ತಮವಾದ ಸೇವೆಯನ್ನು ಜನರಿಗೆ ನಾವು ಸೌಲಭ್ಯಗಳನ್ನು ದೊರಕಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲರ ಸಹಕಾರದೊಂದಿಗೆ ಮಾಡ್ತೀವಿ ಅಂತೇಳಿ ಒಂದು ವಿಶ್ವಾಸ ನಮ್ಮ ಮೇಲೆ ಇಡಿ. ಆ ವಿಶ್ವಾಸವನ್ನು ನಾವು ಎಲ್ರಿಗೂ ತಲುಪಿಸಿ ಆ ವಿಶ್ವಾಸವನ್ನು ಉಳಿಸ್ಕೊಳ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ಈ ಒಂದು ಮಾತಾಡ್ಲಿಕ್ಕೆ ಅವಶ್ಯ. ದಿವಸ ಬಂದರೆ ಒಂದು ದಿವಸ ಬಂದ್ರೆ ಅಂದರೆ ಅವರು ಪುರಸಭೆಗೆ ರಿಸರ್ವ್ ಆತಂದ್ರೆ ಇವತ್ತು ಕೆಲಸ ಆಗ್ತಂತ ಪಾಪ ಅವ್ರ ಆಸೆಯಿಂದ ಬಂದಿರ್ತಾರೆ. ಅವ್ರು ಮಾಡಿಕೊಟ್ರಲ್ಲ ಅವ್ರಿಗೆ 300 ರೂಪಾಯಿ ಕೂಲಿ ಲಾಸ್ ಆಗ್ತದೆ. ಯಾಕಂದರೆ ಅಂಥದ್ದೆಲ್ಲ ಇವತ್ತೆಲ್ಲ ನಾವು ಮಧ್ಯಮದವ್ರಿಗೆ ಕೆಳವರ್ಗದವರೇ ಜಾಸ್ತಿ ಬರೋದು. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅಲ್ದಾಡಬಾರ್ದು ಎಂಬ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ. ದಯಮಾಡಿ ಈ ಒಂದು ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗಬೇಕು. ಇದರಲ್ಲಿಯೂ ಸಹಿತ ನಮ್ದು ಏನು ಮೆಂಬರ್ ಆಗಿರ್ಬೋದು, ಯಾವುದೇ ವಾರ್ಡ್ ಪುರಸಭೆಯ 23 ಸದಸ್ಯರಾಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅವರು ನಮ್ಮ ಸಾರ್ವಜನಿಕರು ಕೂಡ ಅವ್ರಿಗೆ ಸಹಕಾರ ಮಾಡಬೇಕು. ಇದು ಮಾಡ್ಕೊಂಡಿರ್ತಾನೆ ಅಧ್ಯಕ್ಷರು ಒಂದು ಒಳ್ಳೆಯ ಒಂದು ಕಲ್ಪನೆ. ಪ್ರತಿ ಟೈಮು ಜನ ನಮ್ಮ ಆಫೀಸ್ಗೆ ಬರ್ತಾನೆ ಇರ್ತಾರೆ. ಕೆಲವು ಪ್ರಾಬ್ಲಮ್ಗಳನ್ನ ಅಲ್ಲೇ ಅಡ್ರೆಸ್ ಮಾಡ್ತಿರ್ತೀವಿ, ಕೆಲವೊಂದು ಅಡ್ರೆಸ್ ಆಗ್ತಾ ಇರಲ್ಲ, ಕೆಲವೊಂದು ಸ್ಪಾಟ್ ನೋಡೋದಿರ್ತದೆ. ನಮ್ಮದು ಒತ್ತಡದಲ್ಲಿ ಸ್ಪಾಟ್ ನೋಡೋಕ್ಕಾಗಲ್ಲ. ಸ್ವಲ್ಪ ದಿನ ಏನಾಗ್ತದೆ, 1 ದಿನ 2 ದಿನದಾಗ ಮಾಡೋ ಕೆಲಸಗಳು ಕೂಡ 4-5 ದಿನ ತೊಗೊಳ್ತದೆ ಅಂದರೆ ನಮ್ಮ ವರ್ಕ್ ಇದರಲ್ಲಿ. ಸೊ ಅದಕ್ಕೆ ಇಲ್ಲ ವಾರ್ಡ್ ವೈಸು ನಾವೇ ಏನು ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳು ಏನಿದೆ, ನಮ್ಮದು ನೀರಾಗಿರ್ಬೋದು, ಕರೆಂಟು ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪ ವ್ಯವಸ್ಥೆ ಆಗಿರ್ಬೋದು ಹಾಗೂ ಸ್ಯಾನಿಟೇಷನ್ ಚರಂಡಿ ನೈರ್ಮಲ್ಯಕರಣಗಳನ್ನು ನಾವೇನು ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಾವು ಪುರಸಭೆ ವತಿಯಿಂದ ಕೊಡ್ತೇವೆ. ಇವುಗಳನ್ನೆಲ್ಲ ಯಾವುದೇ ರೀತಿಯ ಕಾಲ ವಿಳಂಬವಿಲ್ಲದೆ ನಿಗದಿತ ಅವಧಿಯಲ್ಲಿ ಜನರಿಗೆ ಈ ಸೇವೆಗಳು ತಲುಪಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಮಸ್ತೆ ಸಂಡೂರು ಅನ್ನೋ ಒಂದು
ಪರಿಕಲ್ಪನೆ ಪ್ರಾರಂಭಿಕ ಹೆಜ್ಜೆಯಾಗಿ ಸ್ಟಾರ್ಟ್ ಮಾಡೋಣ ಅಂತ. ಅದು 18ನೇ ವಾರ್ಡಿಂದನೇ ಸ್ವಲ್ಪ ಇಲ್ಲಿ ನಾವು ಮೊನ್ನೆ ಬಂದಿದ್ವಿ, ಸ್ವಲ್ಪ ಬೇರೆ ಬೇರೆ ಥರ ಸಮಸ್ಯೆಗಳು ಈ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ. ಅವತ್ತು ವಾಟರ್ ಸಮಸ್ಯೆ ಸ್ವಲ್ಪ ಇತ್ತು. ಅದನ್ನು ಪ್ರಥಮವಾಗಿ ಅಲ್ಲೇ ನೋಡಿದಾಗ ಸ್ವಲ್ಪ ಜಾಸ್ತಿ ಸಮಸ್ಯೆಗಳಿದೆ ನೀರಿಂದು ಅಂತೇಳಿ ನಮ್ಮ ಮಾನ್ಯ ಸದಸ್ಯರು ಕೂಡ ಇದು ಮಾಡಿದ್ರು. ಅದಕ್ಕೆ ಪ್ರಾರಂಭಿಕವಾಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡೋಣ, 18ನೇ ವಾರ್ಡಿಂದನೇ ಸ್ಟಾರ್ಟ್ ಮಾಡಿಬಿಡೋಣ. ನೆಕ್ಸ್ಟು ನಂತರ ಯಾವ್ಯಾವ ವಾರ್ಡ್ಗಳಿಗೆ ಪ್ರತಿಯೊಂದು ವಾರ್ಡ್, ಟೋಟಲ್ ನಮ್ದೇನು 23 ವಾರ್ಡ್ಗಳಿದೆ, ವಾರದಲ್ಲಿ 2 ದಿನ ಅಂದರೆ ಪ್ರತಿ ವಾರ 2 ವಾರ್ಡ್ಗಳನ್ನು ಅಥವಾ 2 ಅಡ್ಜಸೆಂಟ್ ಪಕ್ಕದಲ್ಲಿ ಇದು ಅಂದರೆ 2 ವಾರ್ಡ್ಗಳನ್ನು ಸೇರಿಸಿ ಆಗಲಿ ಒಂದೇ ಕಡೆ ಆಗಲಿ ಮಾಡೋದು. ಪ್ರಥಮವಾಗಿ ಏನಂದರೆ ಇದು ನಮಗೆ ವೆರಿ ಶಾರ್ಟ್ ಟೈಮಲ್ಲಿ ನಾವು ಪ್ಲಾನ್ ಮಾಡಿದ್ದು. ನೆಕ್ಸ್ಟ್ ಯಾವುದೇ ವಾರ್ಡ್ಗೆ ಹೋದ್ರೂ ಆ ವಾರ್ಡ್ದಿಂದ ಯಾವ್ಯಾವ ಅಪ್ಲಿಕೇಶನ್ಸ್ ನಮ್ಗೆ ಆಲ್ರೆಡಿ ಸ್ವೀಕಾರ ಆಗಿದ್ದಾವೆ ಅವುಗಳಿಗೆ ನಾವು ಸೊಲ್ಯೂಷನ್ ಅಂದರೆ ಅವುಗಳನ್ನು ಅಡ್ರೆಸ್ ಮಾಡಿ ಏನಾದರೂ ಫಾರ್ಮ್ 3 ಕೊಡೋವಿದ್ರೇ ಆ ದಿನನೇ ಇಶ್ಯೂ ಮಾಡೋಂಥದ್ದು. ಮುಂದಿನ ವಾರ್ಡ್ ಎಲ್ಲಿ ಹೋಗ್ತೀವಿ ಅಲ್ಲಿ ಯಾವ್ಯಾವ ಪೆಂಡೆನ್ಸ್ ಇದ್ದಾವೆ ಅವನ್ನ ಎಲ್ಲವುಗಳನ್ನು ಸಾಲ್ವ್ ಮಾಡಿಕೊಂಡು ಅಲ್ಲಿ ಎಲ್ಲಿ ನಾವು ಸಭೆ ಕಂಡಕ್ಟ್ ಮಾಡ್ತೀವಿ ಅಲ್ಲೇ ಅವರಿಗೆ ನಾಗರಿಕರಿಗೆ ಯಾವ ಸೌಲಭ್ಯಗಳಿದೆ ಅವನ್ನ ಅಲ್ಲೇ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಆ ಒಂದು ಉದ್ದೇಶಕ್ಕೋಸ್ಕರ ನಮಸ್ತೆ ಸಂಡೂರು ಪುರಸಭೆ ನಡೆ ಜನರ ಕಡೆ ಅಂತೇಳಿ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಹೋಗೋಣ ಅಂತೇಳಿ ಇದು ಮಾಡ್ತಾಯಿದ್ವಿ. ಯಾವುದಾದ್ರೂ ಕೆಲವೊಂದು ಇಶ್ಯೂಸ್ ಏನಾದರೂ ಇದ್ದರೆ ನೇರವಾಗಿ ಪುರಸಭೆ ಗಮನಕ್ಕೆ ತಂದರೆ ಒಂದು ಕಾಲಮಿತಿಯಲ್ಲಿ ಅಂದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗೇ ನಾವು ಅವನ್ನ ಎಲ್ಲ ಅಡ್ರೆಸ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಪಡ್ತೇವೆ. ಆಮೇಲೆ ಏನಾದ್ರೂ ಈ ಫಾರ್ಮ್ 3 ಇಶ್ಯೂಸ್ ಆಯಿತು, ಇದಾಯಿತು, ಕೆಲವೊಂದು ಏನಾದರೂ ಬ್ಯಾಕ್ಲಾಗಿರೋಂಥವು ನಾವು ನೋಡ್ತಾ ಇದ್ದೀವಿ. ಕೆಲವೊಂದು ನಿಗದಿತ ಅವಧಿಗೆ ಕೊಡಲಿಲ್ಲ ಅಂಥವು ಆ ಥರದಲ್ಲಿ ಏನಿದೆ, ಯಾವುದೇ ಇದ್ರೂ ಒಂದು ಟೈಮ್ ಬಾಂಡ್ ಅಷ್ಟರೊಳಗೆ ಹಿಂದೆ ಇರ್ತಕ್ಕಂಥವು ಎಲ್ಲವನ್ನೂ ಸ್ವಲ್ಪ ದಿನದೊಳಗೆ ಇಶ್ಯೂ ಮಾಡ್ತೀವಿ. ಆಮೇಲೆ ಮುಂದಿನ ವರ್ಷಗಳಲ್ಲಿ ಈ ಪ್ರಾಬ್ಲಮ್ ಹೆಚ್ಚಿಗೆ ಬರಲಿಕ್ಕಿಲ್ಲ, ಯಾಕಂದರೆ ರಿನಿವಲ್ಗೆ ನಾವೇ ಬೇರೆ ಒಂದು ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡಿದ್ದೀವಿ. ಆಮೇಲೆ ಇವಾಗೇನು ಒಂದೊಂದು ಆಸ್ತಿಗೆ ಒಂದೊಂದು ನಾನು ಹೊಸದಾಗಿ ಬಂದಿರೋದ್ರಿಂದ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಮನೆ ಮನೆಗೆ ಕೊಡಬೇಕು. ನಾವು ಅಲ್ಲಿಗೆ ಬಂದು ಗೊತ್ತಿದೆ ಅಲ್ಲಿ ಎಷ್ಟು ಕಷ್ಟ, ಮುನ್ಸಿಪಾಲ್ಟಿನಲ್ಲಿ ಎಷ್ಟು ಪ್ರಾಬ್ಲಮ್ಮು, ಎಷ್ಟು ಓಡಾಡಿಸ್ತಾರೆ. ಹೌದಾ, ಭಾಳ ಕಿರಿಕಿರಿ ಇದೆ. ಪಾರಂಪರಿ ಅಂದರೆ ಸ್ಪೆಷಲಿ ಸಂಡೂರಾಗೆ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಅದನ್ನು ನೀವು ಮನೆ ಮನೆಗೆ ಕೊಡಬೇಕು. ಆಮೇಲೆ ಸ್ಟ್ರೀಟ್ ಲೈಟು 24 hours ಇರುತ್ತವೆ, ತುಂಬ ಫಾಸ್ಟ್ ಇರುತ್ತೆ ಸ್ಟ್ರೀಟ್ ಲೈಟ್. ಅದರಿಂದ ಏನಾಗ್ತದೆ, ಒಂದು ಲೈಟಿಗೆ ಇಷ್ಟು ಅವರ್ಸ್ ಅಂತ ಟೈಮ್ ಇರುತ್ತೆ. ಈಗ ಟೈಮರ್ ಅದು ಎಷ್ಟಪ್ಪ ಇವತ್ತು ಹಾಕಿ ಹೋಗ್ತಾರಾ, ಸಬ್ಸ್ಟೆಂಟ್ ನೀರು ಬರ್ತಾ ಇಲ್ಲ. ನಾನು ಸಾಹೇಬ್ರಿಗೆ ಕೂಡ ಕಂಡು ನಾನು ಹೇಳಿದೆ ಲಾಸ್ಟ್. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ನೀರು ಬಿಡೋರು ಭಾಳ ಪ್ರಾಬ್ಲಮ್ ಮಾಡ್ತಾರೆ. ಅವ್ರು ಯಾವ ಬಿಡ್ತಾರೋ ಗೊತ್ತಾಗಲ್ಲ. ನಾನು ಕೂಡ ಹೇಳಿದ್ದೀನಿ, ಇವ್ರಿಗೆ ಕೂಡ ಹೇಳಿದ್ದೀನಿ, ಇವ್ರ ನಂಬರ್ ಕೂಡ ಹೇಳಿದೆ. ಸರ್, ಈ ಥರ ನೀವು ಮೋಸ್ಟ್ಲಿ ಅಬ್ಸರ್ವ್ ಮಾಡಿದಿರಿಲ್ಲ, ಲಾಸ್ಟ್ 10 ದಿನದಿಂದ ಈ ಚೇಂಜಸ್ ಆಗಿದೆ. ಇವಾಗ 5 days ಒಮ್ಮೆನೇ ಕೊಡ್ತಾ ಇಲ್ಲ ಸರ್. ನಮ್ಗೆ ಅವ್ರಿಗೆ ಚೇಂಜ್ ಮಾಡ್ರಿ. ಅವ್ರು ನೀರು ಬಿಡೋರು ಈಗ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹೌದಾ, ಸರಿಯಾಗಿ ನೀರು ಬಿಡ್ತಾ ಇಲ್ಲ. ಅವರು ಎಲ್ಲ ಬಿಡ್ತಾರೆ, ಎಲ್ಲ ಹೋಗ್ತಾರೆ. ಹೌದಲ್ಲ, ಈ ವಾರ್ಡ್ ಬೇರೆ ಮೊದಲು ಪಾರಂಪರ್ಯ ರೆಡಿಮೇಡ್ ನಮ್ಮದೊಂದು ಸ್ಥಳೀಯ ಪಾರಂಪರ್ಯ ರೆಡಿಮೇಡ್ ಯಾವ ವಾರ್ಡ್ನಲ್ಲಿ ಪೆಂಡಿಂಗ್ ಅದಾವೆ ಅವು ಪಾರಂಪರ್ಯ ತಗೊಂಡು ವಾರ್ಡಿಗೆ ಕೊಟ್ಟರೆ ನಮ್ಮ ಮನೆಗೆ ಉಳಿತೆ. ಫಸ್ಟ್ ಪಾಯಿಂಟ್. ಯಾಕಂದರೆ ಆ ವಾರ್ಡಿಗೆ ನೀರಿಂದು ಸಮಸ್ಯೆ ಕ್ಲಿಯರ್ ಮಾಡಿ ವಾರ್ಡಿಗೆ ಹೋಗ್ಬೇಕು. ಇವಾಗೆಲ್ಲ ಪೆಂಡಿಂಗ್ ಇಟ್ಕೊಂಡು ಹೋದರೆ ಇಲ್ಲಿ ಯಾರೆಲ್ಲ ಮಾತಾಡೋದು, ನಾವು ಪುರಸಭೆ ಇದ್ದೀವಿ, ನಮ್ಮ ಮಾನ ಬರೋ 3 ಕಾಯಿಸ್ಬೇಕು. ಯಾಕಂದರೆ ನಾವು ಕೆಲಸ ಭಾಳ ಪೆಂಡಿಂಗ್ ಇದೆ. ಕೆಲಸ ಪೆಂಡಿಂಗ್ ಇಟ್ಕೊಂಡು ನಾವು ಪುರಸಭೆ ಜನರ ಕಡೆಗೆ ಅಂದರೆ ನಮ್ಮ ಕೆಲಸನೇ ಬಗೆಹರಿಸಿಲ್ಲ. ಇನ್ನು ಜನರ ಕಡೆಗೆ ಎಲ್ಲಿ ಬರ್ತದೆ? ಫಸ್ಟ್ ಪಾಯಿಂಟ್. ನಾವು ಯಾವ ವಾರ್ಡಿಗೆ ಹೋಗ್ತೀವಿ ಆ ವಾರ್ಡಿನೂ ತೆಕ್ಕೊಡ್ರಿ, ಪರಂಪರೆ ತೆಕ್ಕೊಡ್ರಿ, ಪರಂಪರೆ ತೆಕ್ಕೊಂಡು ವಾರ್ಡ್ನೇ ಕಾಲ ಇಲ್ಲಾಂದ್ರೆ ಅಧ್ಯಕ್ಷರಾದ್ರೆ ಅಧ್ಯಕ್ಷರಿಗೆ ಬೇದ ನನಗೆ ಬೇದಂಗೆ, ಇವಾಗ ನಿನಗೆ ಬೇದ ನನಗೆ ಬೇದಂಗೆ. ಇಲ್ಲಿ ಯಾಕಂದ್ರೆ ಈ ಮಾತು ಹೇಳ್ಬಾರ್ದು ನಾವು ಜನರಿಗೆ. ಯಾಕೆ ಹೇಳ್ಬಾರ್ದು ಅಂದರೆ ಇದು ನಮ್ಮರಲ್ಲಿ ಇರೋದು ಹೇಳ್ತೀವಿ. ಅಲ್ಲಿ ಏನಾಗ್ತಾವೆ ಅಂದರೆ ಕೆಲವೊಂದು ಇಲ್ಲಿ ಏನಾಗ್ತದೆ, ಈ ಏರಿಯಾ ಪಾರ್ಷಲ್ ಏರಿಯಾ ಇಲ್ಲಿ ಸ್ವಲ್ಪ ತಿಳುವಳಿಕಿದ್ದಾರೆ ಅದಾರ, ಅಲ್ಲಿ ಏನಿಲ್ಲ, ಬಾಯಿಗೆ ಬಂದಂಗೆ ಮಾತಾಡ ಇತ್ತಲ್ಲಪ್ಪ ಈ ಮಾತು ಕರೆಕ್ಟ್ ಅಲ್ಲಪ್ಪ ಮೆಂಬರ್ಗಳೇ. ಈ ಕೆಲಸ ಮಾಡೋದಕ್ಕೆ ಮುಂಚೆಗೆ ಆ ಪೇಪರ್ ರೆಡಿ ಮಾಡ್ಕೊಂಡು ತಗೊಂಡು ಗೌರವ ಬರ್ತದೆ. ಪಿ ಸೆಂಟೆಡ್ ಮೆಟೀರಿಯಲ್ ಯೂಸ್ ಮಾಡಿ ಮನೆಯಲ್ಲಿ ಯಾವಾಗಲೂ ಘಮ ಅಂತ ವಾಸನೆ ಮಾಡ್ಕೊಂಡು ಆ ಕಡೆ ಅಷ್ಟು ಸೇವ್ ಆಗಿದೆ ವಾಸನೆ. ಡ್ರೈನೇಜ್ ಬ್ಲಾಕ್ ಅಲ್ಲ, ಹಿಂದೆಗಳು ಮಾಡ್ತಾರೆ ಇದು ಗಲೀಜು.
ಖಾಲಿ ಇದೆ. ರೋಡ್ ಪಕ್ಕದ ಹಿಂದ್ಗಡೆ ಪಕ್ಕ ಎಲ್ಲ 3 ಕಡೆಗೂ ಅದೇ ಇದೆ. ಸರ್ ಅದರ ಅರ್ಥ ಒಂದ್ ನಿಮಿಷ ಸರ್, ಅದರ ಅರ್ಥ ನಮ್ಮಲ್ಲೇನು ಪಾರ್ಕ್ ಇದೆಯಲ್ಲ ಆ ಪಾರ್ಕ್ ಅನ್ನ ನಮ್ಮ ಹ್ಯಾಂಡ್ ಓವರ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ತಾ ಇಲ್ಲ. ಒಂದು ಎರಡನೇದ ಅದನ್ನ ನಾವೆಲ್ಲ ಕಬ್ಜಾ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಹಂದಿಗಳಾಗ್ಲಿ ಈ ನಾಯಿಗಳಾಗ್ಲಿ ದನ ಕರುಗಳಾಗ್ಲಿ ಹೋಗಲ್ಲ. ಅದನ್ನ ನಾವು ಕಬ್ಜಾ ಮಾಡ್ಕೊಂಡಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿವಿ. ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ನಮ್ದೊಂದು ಟ್ರಸ್ಟ್ ಇದೆ, ಮತ್ತೊಂದು ಲೇಔಟ್ ಟ್ರಸ್ಟ್ ಮಾಡಿದ್ವಿ. ಆ ಟ್ರಸ್ಟಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ವಿ ವಿಲ್ ಟೇಕ್ BKG ಆಗಲಿ ಡೆಸ್ಕೋ ಆಗಲಿ SKMಯಿಂದ ಫಂಡ್ಸ್ ತಗೊಂಡು ವಿ ವಿಲ್ ಮೇಂಟೈನ್ ದ ಪಾರ್ಕ್. ನಾವು ಮಾಡ್ಕೋತೀವಿ. ನೋಡ್ತೀನಿ ಆ ಥರ ಪಾಸಿಬಿಲಿಟಿ ಆ ಥರ ಮಾಡ್ಕೊಳ್ತೀವಿ. ನಾವು ಸ್ಪಾನ್ಸರ್ಶಿಪ್ ತಗೋತೀವಿ. ರೆಡಿ ಇದ್ದಾರೆ ಸ್ಪಾನ್ಸರ್ಶಿಪ್ ಮಾಡೋದು. ಸೊ ದಟ್ ಅಟ್ಲೀಸ್ಟ್ ಕ್ಲೀನ್ಲಿನೆಸ್ ಮೇಂಟೈನ್ ಆಗುತ್ತೆ ಅಲ್ಲಿ. ಓಕೆ, ಸೊ ದಟ್ ಈಸ್ ಒನ್. ಆ್ಯಂಡ್ ಅದೇ ಹೇಳ್ದಂಗೆ ಬೀದಿ ಲೈಟ್ 24 ಗಂಟೆ ವಾರ್ಡ್ ವೈಸ್ ಮಾಡೋದಕ್ಕೆ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಪುರಸಭೆ ಆಡಳಿತ ಮಂಡಳಿಯವರು, ನಮ್ಮ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಒಂದೊಂದು ವಾರ್ಡಿನಲ್ಲಿ ಎಲ್ಲ ಅವತ್ತಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೋಸ್ಕರ ವಾರ್ಡ್ ಸಭೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಈ ಒಂದು ಪುರಸಭೆಯ ನಡೆ ಜನರ ಕಡೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು, ನಮ್ಮ ಸಂಡೂರು ನಮಸ್ತೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಗೆ ಪುರಸಭೆಯ ಅಧ್ಯಕ್ಷರಾದಂಥ ನಮ್ಮ ಸಿರಾಜ್ ಸರ್ ಅವರನ್ನು ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ಮುಖ್ಯಾಧಿಕಾರಿಗಳಾದ ನಮ್ಮ ಸರ್ ವಿನಯ್ ಗುರುಕುಮಾರ್ ಸರ್ನ್ನು ಕೂಡ ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮ ವಾರ್ಡ್ ಸದಸ್ಯರು ಶಿವಕುಮಾರ್ ಕೂಡ ಸ್ವಾಗತ ಕೊಡ್ತೇನೆ. ಪುರಸಭೆಯ ಎಲ್ಲ ಸರ್ವ ಸದಸ್ಯರುಗಳು, ನಾಮನಿರ್ದೇಶನ ಸದಸ್ಯರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿ ಪತ್ರಕರ್ತ ಮಿತ್ರರು ಕೂಡ ಆಗಮಿಸಿದ್ದಾರೆ. ಎಲ್ಲ ಪತ್ರಕರ್ತ ಮಿತ್ರರು ಕೂಡ ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮ ವಾರ್ಡಿನ ಗಣ್ಯರು ಕೂಡ ಆಗಮಿಸಿದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಾನು ಸ್ವಾಗತ ಕೋರ್ತೇನೆ. ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಆಗಮಿಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ಸ್ವಾಗತ ಕೋರುತ್ತಾ ಇವತ್ತಿನ ಈ ಒಂದು ವಿಷಯದ ಬಗ್ಗೆ ನಮ್ಮ ಸಂಡೂರು ನಮಸ್ತೆ ಕಾರ್ಯಕ್ರಮ ಅಂತ ಏನಿದೆ, ವಾರ್ಡ್ ಮಟ್ಟದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳ ಬಗ್ಗೆ, ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಏನೇ ಲೈಟು, ಬೀದಿ ದೀಪ ಮತ್ತು ಸ್ವಚ್ಛತೆ ಏನೇ ಕಾರ್ಯಕ್ರಮ ಇದ್ರೂ ಇವತ್ತಿನ ದಿನ ಅಲ್ಲಿ ವೀಕ್ಷಣೆ ಮಾಡೋದು, ಭೇಟಿ ನೀಡೋದು, ಸಾಧ್ಯ ಆದರೆ ಸ್ಥಳದಲ್ಲಿನೇ ಏನಂತ ವಿಚಾರ ಕೊಡೋದು. ಕೆಲವೊಂದು ಈ ವಾರ್ಡಿಗೆ ಸಂಬಂಧಪಟ್ಟಂಥವು ಪರವಾನಗಿಗಳು ಕೊಡೋದಾಗಿರ್ಬೋದು, ಲೈಸೆನ್ಸ್ ಕೊಡೋದಾಗಿರ್ಬೋದು, ಜನಮರಣ ಪತ್ರಗಳನ್ನು ಕೊಡೋದಾಗಿರ್ಬೋದು, ಕಂದಾಯ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಏನೇ ಈ ವಾರ್ಡಿಗೆ ವಿಚಾರ ಇದ್ರೂ ಕೂಡ ಇವತ್ತಿನ ದಿನ ಬಗೆಹರಿಸಬೇಕು. ಯಾಕಂದರೆ ಇದು ಎಂಥ ಅಪೂರ್ವವಾದಂಥ ಸಮಯ ಅಂದರೆ, ತಾವುಗಳು ಈ ವಾರ್ಡ್ನಲ್ಲಿ ಇರ್ತಕ್ಕಂಥ ಜನ ನಮ್ಮ ಆಫೀಸಿಗೆ ಬಂದಾಗ ನಾವು ನಮ್ಮದೇ ಆದ ವ್ಯವಸ್ಥೆಯಲ್ಲಿ ಇರ್ತೀವಿ, ಅಂದರೆ ಇಡೀ ಟೌನ್ ವ್ಯವಸ್ಥೆ ನೋಡಬೇಕಾಗುತ್ತೆ. ಆದರೆ ಆ ಪುರಸಭೆನೇ ನಮ್ಮ ವಾರ್ಡಿಗೆ ಬಂದು ಕೆಲಸ ಮಾಡುವಂಥ ಕಾರ್ಯವನ್ನು ಇವತ್ತಿನ ದಿನ ನಮ್ಮ ಚಾಲನೆ ಕೊಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಮೊದಲೇದಾಗಿ ಮೊನ್ನೆ ಮುಖ್ಯಾಧಿಕಾರಿಗಳು ಕೂಡ ನಮಗೆ ವಿಷಯ ತಿಳಿಸ್ಬೇಕಂತ ಕೇಳ್ಕೊಳ್ತೇವೆ. ಈ ಸತಿ ಕರೆಂಟ್ ಹೋಗುತ್ತೆ, ಅದು ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಲೋಡ್ ಜಾಸ್ತಿ ಇದೆ. ಆ ಲೋಡನ್ನ ಅದು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೋಡಿಕೊಂಡು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡ್ಕೊಬೇಕು ಈ ಏರಿಯಾ, ಎಸ್ಪೆಷಲಿ ದಿಸ್ ಏರಿಯಾ. ಓಕೆ, ದಟ್ ಈಸ್ ಒನ್. ಅವ್ರು ಹೇಳ್ದಂಗೆ ಹನುಮಂತ್ರ ಅವ್ರು ಹೇಳ್ದಂಗೆ ದಿವಸಕ್ಕೊಂದ್ಸತಿ ನೀರು ಬಿಡ್ತಾ ಇದ್ದಾರೆ. ಅದೊಂದು ಸಾಲ್ವ್ ಆಗಬೇಕಾಗಿದೆ. ಈಗ ಬದಲಾವಣೆ ಆಗಿದೆ, ನೀರಿಂದ ಏನಾಗಿಲ್ಲ. ಸರ್ ಈಗ ಮೊನ್ನೆ ಬಿಟ್ಟಿದ್ರು ಕರೆಕ್ಟ್. ಇವ್ರು ರೈಟ್ ಇವತ್ತು ಬಿಟ್ಟಿದ್ದಾರೆ ಸರ್. 5 ಡೇಸ್ಗೆ ಬಂದಿದೆ. ಇವತ್ತು ಬಂದಿದೆ ಸರ್. ಇವತ್ತು ಬಂದಿದೆ. ನಿಮ್ಮೆಲ್ಲ ಅಭಿಪ್ರಾಯ ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ. ಹೇಳ್ಬಿಡಿ, ನಾವು ಬಂದಿರೋದೇ ಅದೇ ಉದ್ದೇಶಕ್ಕೆ. ನಾವು ಹೇಳೋದಲ್ಲ, ಜನರ ಕಷ್ಟ ಏನಂತೇಳಿ ಅರ್ಥ ಮಾಡ್ಕೊಂಡು ಕನೆಕ್ಟಿವಿಟಿ ಇರ್ತಾರೆ. ನಮಸ್ಕಾರ, 2 ನಿಮಿಷ ಮಾಡ್ತೀನಿ. ಇಲ್ಲಿ ಈ ಶ್ರೀಶೈಲೇಶ್ವರ ಸ್ಕೂಲ್ ಹಿಂದ್ಗಡೆಯಿಂದ 10 ಎಕರೆನಲ್ಲಿ ಲೇಔಟ್ ಇದೆ ಸರ್, ಕುಮಾರಸ್ವಾಮಿ ಲೇಔಟ್. ಓಕೆ, ಕುಮಾರಸ್ವಾಮಿ ಶೆಟ್ಟರ್. ಅದರಲ್ಲಿ ಒಂದೇ ಒಂದು ಪಾರ್ಕ್, CA ಲ್ಯಾಂಡು ಎಲ್ಲದಕ್ಕೂ ಇದು ಇದೆ, ಏನೋ ಲೈಕ್ ಅಪ್ರೂವಲ್ ಇದೆ, ಎಲ್ಲದಕ್ಕೂ ಇದೆ. ಆ ಲ್ಯಾಂಡ್ ಯುಟಿಲೈಸ್ ಮಾಡಿಲ್ಲ. ಆ ಲ್ಯಾಂಡ್ ಯಾವುದಕ್ಕೆ ಯುಟಿಲೈಸ್ ಆಗ್ತಾ ಇದೆ ಅಂದರೆ ಹಂದಿ ಕಾಯಿಸೋರಿಗೆ ಮತ್ತೆ ಅವ್ರಿಗೆ ಯುಟಿಲೈಸ್ ಆಗ್ತಾ ಇದೆ. ಮನೆ ಹತ್ರ ವಾಸನೆ ನೋಡೋ